ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಉದ್ಯೋಗ ಸ್ಥಾನದಲ್ಲಿ ಉತ್ಸಾಹದ ಅನುಭವ, ಉದ್ಯಮಿ ವ್ಯವಹಾರ ವಿಸ್ತರಣೆ, ಅವಿವಾಹಿತ ಹುಡುಗರಿಗೆ ವಿವಾಹದ ಯೋಗ, ವ್ಯವಹಾರ ಸಂಬಂಧ ಸ್ವಲ್ಪ ತಿರುಗಾಟ, ಗೃಹಿಣಿಯರಿಗೆ ಕೊಂಚ ಆಲಸ್ಯ. ವೃಷಭ ರಾಶಿ. ಉದ್ಯೋಗ ಆರಿಸುತ್ತಿರುವವರಿಗೆ ಸದಾವಕಾಶ, ಹಿರಿಯರ ಆರೋಗ್ಯ ಕ್ಷಿಪ್ರ ಸುಧಾರಣೆ, ಸಿವಿಲ್ ಇಂಜಿನಿಯರ್ ಕ್ಷೇತ್ರ ವಿಸ್ತರಣೆ, ಗೃಹಿಣಿಯರ ಉದ್ಯಮಗಳ ಆದಾಯ ವೃದ್ಧಿ, ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಅಧಿಕ ಲಾಭ. ಮಿಥುನ ರಾಶಿ. ಸ್ವತಂತ್ರ ಸ್ವರ್ಣೋದ್ಯಮಿಗಳಿಗೆ ಹೇರಳ ಲಾಭ, ಸದ್ಗ್ರಂಥ ಅಧ್ಯಯನದಲ್ಲಿ ಆಸಕ್ತಿ, ಸಂಗೀತ ಶ್ರವಣ, ಸತ್ಸಂಗಗಳಲ್ಲಿ ಕಾಲಯಾಪನೆ. ಕುಟುಂಬ ಸಹಿತ ತೀರ್ಥಯಾತ್ರೆಯ ಯೋಚನೆ, ಜಾಹೀರಾತು ಸಂಸ್ಥೆ ನಿರ್ವಾಹಕರಿಗೆ ತೊಂದರೆ. ಕಟಕ ರಾಶಿ. ಶಿಕ್ಷಿತರ ನಿರುದ್ಯೋಗ ಸಮಸ್ಯೆ ನಿವಾರಣೆ, ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ, ಉದ್ಯೋಗ ಕ್ಷೇತ್ರಗಳಲ್ಲಿ ಅನುಕೂಲ. ಕೃಷಿ ಭೂಮಿ ಖರೀದಿಗೆ ಮಾತುಕತೆ, ಹಿತಶತ್ರುಗಳ ಜಾಲಕ್ಕೆ ಸಿಲುಕಬೇಡಿ. ಸಿಂಹರಾಶಿ. ಯಾವ ಕ್ಷೇತ್ರಕ್ಕೆ ಕಾಲಿಟ್ಟರು ಯಶಸ್ಸು, ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ, ಇಲಾಖೆಗಳ ಸಕಾಲಿಕ ಸ್ಪಂದನದಿಂದ ಕಾರ್ಯಗಳು ಶೀಘ್ರ ಮುಕ್ತಾಯ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ. ಕನ್ಯಾ ರಾಶಿ. ಸಮಾಜದಲ್ಲಿ ಗೌರವ ವೃದ್ಧಿ, ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಮುನ್ನಡೆ, ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮ, ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭ. ಲೇಖನ, ವ್ಯವಸಾಯ, ಸ್ವಾಧ್ಯಯನದಲ್ಲಿ ಆಸಕ್ತಿ. ತುಲಾ ರಾಶಿ. ಉದ್ಯೋಗ ಆರಿಸುವವರಿಗೆ ಮಾರ್ಗದರ್ಶನ, ಆಭರಣ ವ್ಯಾಪಾರಿಗಳಿಗೆ ಲಾಭ, ಮಕ್ಕಳು ಇವರಿಗೆ ಸಮಾಧಾನ ದಿನ, ಇಷ್ಟ ದೇವರ ಆಲಯಕ್ಕೆ ಭೇಟಿ, ವ್ಯವಹಾರ ಸಂಬಂಧ ಗೆಳೆಯರ ಜೊತೆಯಲ್ಲಿ ಪ್ರಯಾಣ. ವೃಶ್ಚಿಕ ರಾಶಿ. ವಸ್ತ್ರ ಆಭರಣ ಸಾಮಗ್ರಿ ಖರೀದಿ ಸಂಭವ, ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ, ಹಿರಿಯರ ಆರೋಗ್ಯ ಸುಧಾರಣೆ, ಗೃಹಿಣಿಯರಿಗೆ ಹರ್ಷ, ಉಲ್ಲಾಸ ದಿನಗಳು, ವಿದ್ಯಾರ್ಥಿಗಳ ಅಧ್ಯಯನಾಸಕ್ತಿಗೆ ವೃದ್ಧಿ. ಧನುರಾಶಿ. ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಆದಾಯ ವೃದ್ಧಿ, ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆ ಸಾಧ್ಯ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಪಾರದರ್ಶಕತೆಯಿಂದ ಲಾಭ, ಕುಟುಂಬದೊಳಗೆ ಸದ್ಭಾವನೆ, ಸಹಕಾರ ವೃದ್ಧಿ. ಮಕರ ರಾಶಿ. ಕಾರ್ಯರಂಗದಲ್ಲಿ ಹೆಚ್ಚಿನ ಗೌರವ, ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ, ಶಸ್ತ್ರ ವೈದ್ಯರಿಗೆ ಕೀರ್ತಿ, ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಉತ್ತಮ ಲಾಭ, ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ, ಹಣದ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಕುಂಭರಾಶಿ. ಕಾರ್ಯನಿರ್ವಹಣೆಗೆ ವರಿಷ್ಠರ ಮೆಚ್ಚುಗೆ, ವ್ಯವಹಾರ ಸಂಬಂಧ ಉತ್ತರಕ್ಕೆ ಪ್ರಯಾಣ, ಸಮಾಜ ಸೇವೆಯಿಂದ ಜನಪ್ರಿಯತೆ ವೃದ್ಧಿ, ಮುದ್ರಣ ಸಾಮಗ್ರಿ, ಸ್ಟೇಷನರಿ ವ್ಯಾಪಾರಿಗಳಿಗೆ ಲಾಭ, ವಾಸದ ಕಟ್ಟಡ ನವೀಕರಣ ಆರಂಭ, ಹಣಕಾಸಿನ ಅಡಚಣೆ ಎದುರಾಗಬಹುದು. ಕೊನೆಯದಾಗಿ ಮೀನರಾಶಿ. ಪ್ರಮುಖ ಕಾರ್ಯವೊಂದರ ನೇತೃತ್ವ, ಕಳೆದು ಹೋದ ಅವಕಾಶ ಮರಳಿ ಬರುವ ಸಾಧ್ಯತೆ, ಕಾರ್ಯ ಯಶಸ್ಸಿಗೆ ಸಂಬಂಧಪಟ್ಟವರ ಸಹಕಾರ, ದ್ರವ್ಯ ವ್ಯಾಪಾರಿಗಳಿಗೆ ಶುಭ ಕಾಲ, ಗುರು ಹಿರಿಯರ ದರ್ಶನದಿಂದ ಲಾಭ ಮತ್ತು ಶುಭ, ಮಕ್ಕಳಲ್ಲಿ ಅಧ್ಯಯನಾಸಕ್ತಿಯ ಬಗ್ಗೆ ಹೆಚ್ಚಿನ ಆಸಕ್ತಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.